ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಇವತ್ತು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಗಾಂಧಿ ಬಜಾರ್ಗೆ. ಸ್ವಲ್ಪ ಹಾಗೆ ಶಾಪಿಂಗ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಮೊದಲೇ ಪ್ಲ್ಯಾನ್ ಆಗಿತ್ತು. ಸೊ ಇದು ಸ್ಯಾಟರ್ಡೇ ಬ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ನಾನು ಅವ್ರ ಬರ್ತಡೇಗೆ ಸ್ವೀಟು, ಬೋಂಡ, ಅನ್ನ ಸಾಂಬಾರು ಎಲ್ಲ ಮಧ್ಯಾಹ್ನ ಮಾಡಿದ್ದೆ. ಸೊ ಬೆಳಗ್ಗೆ ನಾನು ಚಪಾತಿ ಕುರ್ಮಾ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಮುಗಿಸಿ ರಾತ್ರಿಗೆ ಈಚೆ ಹೋಗೋಣ ಅಂತ ಹೇಳಿದರು. ಸೊ ಇದು ಫೋರಮ್ ಮಾಲ್, ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಮಕ್ಕಳನ್ನು ಎಲ್ಲೋ ಆಲ್ಮೋಸ್ಟ್ ಜಾಸ್ತಿ ಕರ್ಕೊಂಡು ಹೋಗಲ್ಲ, ಚಳಿ ಮತ್ತು ಮಳೆ ಇರೋದ್ರಿಂದ ಹೋಗೋಕ್ಕೆ ಆಗ್ತಿರಲಿಲ್ಲ. ಆ್ಯಂಡ್ ಹೋಗೋ ಟೈಮ್ ಬಂದಾಗಲೂ ಹೋಗಬೇಕಾ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ತುಂಬ ದಿನ ಆಗಿತ್ತು. ಸೊ ಗಾಡಿನಲ್ಲಿ ನಾವು ಇಷ್ಟು ಜನ ಇದ್ದರೂ ಕೂಡ ನಮಗೆ ಏನು ಈಚೆ ಹೋಗೋದೇ ಒಂಥರ ಖುಷಿ ಅನಿಸುತ್ತೆ. ಹೋಗಿ ಬಂದಮೇಲೆ ನಿಜವಾಗ್ಲೂ ಮಲ್ಕೊಂಡು ಎದ್ಮೇಲೆ ಯಾವಾಗಲೂ ಮನೆಯಲ್ಲ ಟಿ ವಿ ಆರ್ ಮೊಬೈಲ್ ನೋಡಿ ಬೇಜಾರಾಗಿತ್ತು. ಸೊ ದೇವಸ್ಥಾನನೂ ಹಾಗೆ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಗಾಂಧಿ ಬಜಾರ್ಗೆ. ಸ್ಯಾರೀಸ್ ಎಲ್ಲ ಗೌರಿ ಹಬ್ಬಕ್ಕೆ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಹೆಣ್ಮಕ್ಳಿಗೆ ಕೊಡೋದಕ್ಕೆ ಅದು ಕೂಡ ತೊಗೊಂಡು ಇಲ್ಲಿ ಸ್ವಲ್ಪ ಗಿಫ್ಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಹಾಗೆ ಮನೆಗೆ ಪೂಜೆಗೆ ಮಾಡೋದಕ್ಕೆ ಅಂತ ಸ್ವಲ್ಪ ಪೂಜಾ ಐಟಮ್ಸ್ ಎಲ್ಲ ಶಾಪ್ ಮಾಡ್ಕೊಳ್ಬೇಕಿತ್ತು ಎಲ್ಲ ಹೇಳಿದ್ದೆ. ಹಾಗೆ ಊಟ ಮಾಡೋಣ ಅಂತ ಫಸ್ಟ್ ಸ್ಯಾರಿ ತೊಗೊಂಡು ನಾವಿವಾಗ ಊಟ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿಂದ ಗಾಂಧಿ ಬಜಾರಿಂದ ಮುಂದೆ ಬಂದ ತಕ್ಷಣ ವಿದ್ಯಾರ್ಥಿ ಭವನ್ ಕಾಣಿಸುತ್ತೆ. ಸೊ ಅಲ್ಲಿ ದೋಸೆ ಅಷ್ಟೇ ಸಾಕಾಗೋದಿಲ್ಲ ಮಕ್ಕಳಿಗೆಲ್ಲ ಅಂತ ಜನನೂ ಇರ್ತಾರೆ. ಸೊ ಒಳ್ಳೆ ಊಟ ಮಾಡೋಣ ಅಂತಲೇ ರೋಟಿಗರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತುಂಬ ಒಳ್ಳೆ ಕಮ್ಮಿ ರೇಟ್ ಇರುತ್ತೆ ಗಾಂಧಿ ಬಜಾರ್ ಆಗಲಿ, 4th ಬ್ಲಾಕ್ ಆಗಲಿ. ಸೊ ಭರ್ಜರಿ ಊಟ ಅಂತ ಇದೆ ಇಲ್ಲಿ. ರೋಟಿಗರ್ ಪಕ್ಕದಲ್ಲಿ ಮೇಲ್ಗಡೆ ಎಲ್ಲ ಪ್ರೈವೇಟ್ ಆದಂತಹ ಏನು ಊಟ ಸಿಕ್ಕತ್ತೆ. ಆರ್ಡರ್ ಮಾಡ್ಕೊಳ್ಬೋದು, ಎಷ್ಟು ಬೇಕೋ ಅಷ್ಟೇ ಊಟ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಮೀಲ್ಸ್ ಬಂದು ಅನ್ಲಿಮಿಟೆಡ್ ಇತ್ತು. ಬಟ್ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಮೆನು ಬಂದು ಪಾಯಸ, ಈ ಕಡೆ ಲಿಫ್ಟಲ್ಲೇ ಹೋಗ್ಬೋದು. ಪಾಯಸ, ಒಬ್ಬಟ್ಟು, 2 ಥರ 3 ಥರ ಪಲ್ಯ, ಅದು ಕೂಡ ಪಲ್ಯ ಎಷ್ಟು ಬೇಕಾದರೂ ಬಡಿಸ್ಕೊಳ್ಬೋದಾಗಿತ್ತು. ಆಮೇಲೆ ಚಪಾತಿ, ತಿರ್ಗಾ ನಿಮಗೆ ಫ್ರೈಮ್ಸ್ ಹಾಕಿ, ದೆನ್ ಚಟ್ನಿಗಳಾಗಲಿ, ಅನ್ನ ಸಾಂಬಾರು, ಮೊಸರನ್ನ ಎಲ್ಲ ಬಡಿಸಿದ್ರು ರಸಮ್ ಜೊತೆಗೆ. ಸೊ ಐಸ್ ಕ್ರೀಮ್ ಕೂಡ ಊಟದ ಜೊತೆಗೆ ಇತ್ತು. ಕೆಳಗೆ ಬಂದು ಶೀತ ಇದ್ದರಿಂದ ಅವನು ಕೊಡಲಿಲ್ಲ, ಆದರೂ ಅವನು ಲಿಕ್ ಮಾಡ್ತಾಯಿದ್ದ. ಅವಳು ಎಂಜಾಯ್ ಮಾಡ್ಕೊಂಡು ತಿಂತಾ ಇರೋದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಜನ ಏನು ಇರಲಿಲ್ಲ, ಲಿಮಿಟೆಡ್ ಆಗಿ ಇದ್ದರು. ಆ್ಯಂಡ್ ನಾವು ಹೋಗಿದ್ದು ತುಂಬ ಲೇಟಾಗಿತ್ತು, ನಮ್ಮ ಮನೆಯಿಂದ ಆ ಕಡೆ ದೂರ ಅಲ್ವಾ. ಸೊ ಹಾಗಾಗಿ ಶಾಪಿಂಗೂ ಮುಗಿಸ್ಕೊಂಡು ಹೋಗೋಷ್ಟು ಸ್ಯಾರಿ ಸ್ವಲ್ಪ ಎಲ್ಲ ಹುಡುಕ್ತಾ ಇದ್ವಿ. ಅದನ್ನು ಮುಗಿಸ್ಕೊಂಡು ಇಲ್ಲೆಲ್ಲ ಸ್ವಲ್ಪ ನೋಡ್ತಾ ಇದ್ದೀವಿ. ನೋಡಿ, ಇದು ಪೀಠ ಕೂರ್ಸೋಕ್ಕೆ ದೇವ್ರಿಗೆ ತುಂಬ ಚೆನ್ನಾಗಿದೆ. ಹಾಗೆ ಇದು ಗಿಫ್ಟ್ ಐಟಮ್ಸ್, ಕುಂಕುಮ ಎಲ್ಲ ಕೊಡೋದಕ್ಕಂತೆ. ಇದನ್ನು ಎಲ್ಲ ಸ್ವಲ್ಪ ಆನ್ಲೈನಲ್ಲಿ ಎಲ್ಲ ನೋಡಿದ್ದೆ. ಹಾಗೆ ಈಚೆ ಹೊರಗಡೆ ಹೋಗಿ ವಿಂಡೋ ಶಾಪಿಂಗ್ ಕೂಡ ಮಾಡಿಕೊಂಡು ಇನ್ನು ಕೆಲವೊಂದು ಮಾತ್ರ ತೊಗೊಂಡಿದ್ದನ್ನು ನಾನು ಶೇರ್ ಮಾಡಿರ್ತೀನಿ ಶಾರ್ಟ್ಸಲ್ಲಿ. ಇವಾಗ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಟಿದ್ದೀವಿ ಮನೆಗೆ. ಸೊ ಎಲ್ಲ ಫುಲ್ಲು ಅಪಾರ್ಟ್ಮೆಂಟ್ಸೇ ಇರುತ್ತೆ ಈಚೆ ಹೋದರೆ. ನೋಡಿ ಮೆಟ್ರೋ. ಸೊ ಮೆಟ್ರೋ ಮುಗಿಸ್ಕೊಂಡು ನಮ್ಮ ಮನೆ ರೀಚ್ ಆಗ್ತಾಯಿದ್ದೀವಿ. ನೀನು ಫುಲ್ಲು ಲೇಟ್ ನೈಟ್ ಆಗೋಗಿದೆ, ತುಂಬಾ ಕತ್ಲು. ಬಟ್ ಎಲ್ಲ ಅಪಾರ್ಟ್ಮೆಂಟ್ಸೇ ಸುತ್ತಮುತ್ತ ನಿಮಗೆ ಕಾಣಿಸೋದು ಈಚೆ ಹೋದರೆ. ನನಗನ್ಸುತ್ತೆ ಬಿಡಿ ಸ್ಮಾಲ್ ಪ್ರಾಪರ್ಟಿ ಆದರೂ ಕೂಡ ನೀವು ಪ್ರೈವೇಟ್ ತೊಗೊಳ್ಳೋದೇ ಒಳ್ಳೇದು ಅನಿಸುತ್ತೆ ದ್ಯಾನ್ ಅಪಾರ್ಟ್ಮೆಂಟ್. ಸೊ ಇಂಡಿಪೆಂಡೆಂಟ್ ಆಗಿರ್ಬೋದು. ಮೇಯ್ನಾಗಿ ಎಷ್ಟೇ ಕಷ್ಟಪಟ್ಟು ನೀವು ತೊಗೊಂಡ್ರು ಅದಕ್ಕೆ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಲ್ಯಾಂಡ್ಗೆ ಅಂತ ಹೇಳ್ಬೋದು. ಮೊದಲನೇದು ಇಂಡಿಪೆಂಡೆಂಟ್. ಆ್ಯಂಡ್ 3ನೇದು ನಿಮಗೆ ಯಾವುದೇ ಥರದ ಏನು ಎಕ್ಸ್ಟ್ರಾ ಖರ್ಚು ಬರೋದಿಲ್ಲ. ತಿರ್ಗಾ ಅದಕ್ಕೆ ಕೊಡಬೇಕು, ತಿರ್ಗಾ ಮಂತ್ಲಿ ಇದಕ್ಕೆ ಕೊಡಬೇಕು ಅನ್ನೋದು ಲಿಫ್ಟ್ ಚಾರ್ಜಸ್ ಆಗಲಿ ಏನು ಅಪಾರ್ಟ್ಮೆಂಟ್ ಥರ ಇರೋದಿಲ್ಲ. ಆ್ಯಂಡ್ ಮನೆಗಳು ಅಷ್ಟೇ, ನಿಮಗೆ ಎಷ್ಟೇ ಇದ್ರೂ ಕೂಡ ಅಕ್ಕಪಕ್ಕ ಮನೆಗಳು ನಿಮ್ಮನ್ನ ಕರೀತಾರೆ. ಫ್ರೆಂಡ್ಲಿನೆಸ್ ಇರುತ್ತೆ. ಇಂಡಿಪೆಂಡೆಂಟಾಗಿ ನಿಮ್ಗೆ ಇಷ್ಟ ಇದ್ದಾಗ ಹೋಗ್ಬೋದು, ಇಲ್ಲಾಂದರೆ ಹಾಗೆ ಇರ್ಬೋದು. ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಕವರ್ ಇನ್ ದಿಸ್ ಕಂಟೆಂಟ್. ಸೊ ಅದು ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.